ಕೆಲವು ನದಿಗಳಲ್ಲಿ ಒಂದು ವಿಶೇಷ ಇದೆ. ವೆರಿ ಏನ್ಷಿಯಂಟ್ ನದಿಗಳು. ಆ ಸರಿಯೋ ನದಿನಲ್ಲಿ ಅಯೋಧ್ಯ ಬಾರ್ಡರ್ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ರೋಮಾಂಚವಾದ ಅನುಭವ. ಯಾಕೆಂದರೆ ಅಲ್ಲಿ ರಾಮ ಜಲಸಮಾಧಿಯಾಗಿದ್ದ ಜಾಗ. ಆ ವೈಬ್ರೇಷನ್ ಎಲ್ಲೂ ಹೋಗಲ್ಲ, ಇದೆ. ಆದರೆ ನಾವು ಓಪನ್ ಆಗಬೇಕಷ್ಟೇನೆ. ನಾವು ಹೇಳ್ತೀವಿ ಎಷ್ಟೋ ಜನ ಗಂಗೆನಲ್ಲಿ ಸ್ನಾನ ಮಾಡಿದ್ರು, ಎಲ್ಲ ಪಾಪ ತೊಳ್ಕೊಂಡು ಶುದ್ಧರಾದರು, ಪಾವನರಾದರು. ಆ ಪಾಪ ಎಲ್ಲ ಗಂಗೆ ತಗೊಂಡ್ಲ ಅಂತ ಇಲ್ಲ. ಯಾವ್ಯಾವ ನದಿಗಳಲ್ಲಿ ನಾವು ಸ್ನಾನ ಮಾಡ್ತೀವೋ ಎಲ್ಲ ಪಾಪಗಳನ್ನು ನದಿ ತಗೊಂಡು ಶುದ್ಧ ಮಾಡಿ ನಮ್ಮನ್ನು ಮತ್ತೆ ಈ ನೀರು ಹೋಗಿ ಸಮುದ್ರಕ್ಕೆ ಸೇರೋದ್ರಿಂದ ಸಮುದ್ರ ರಾಜ ಎಲ್ಲದನ್ನು ತೆಗೆದುಕೊಳ್ಳೋದ್ರಿಂದ ಶಿವನ ಸ್ವರೂಪದಲ್ಲಿ ಅದು ಉಪ್ಪಿದೆ ಅಲ್ವಾ. ಸಮುದ್ರ ನೀರು ಉಪ್ಪಿರೋದು ಯಾಕೆ ಅಂದರೆ ಎಲ್ಲನೂ ಸ್ಯಾಚುರೇಟ್ ಆಗಿದೆ ಅಲ್ಲಿ, ಆದರೆ ಶಾಂತವಾಗಿದೆ. ಶಿವ ಹೇಗೆ ಗಂಟ್ಲಲ್ಲಿ ವಿಷನ ಇಟ್ಕೊಂಡಿದ್ದಾನೋ ಹಾಗೆ ಉಪ್ಪು ನೀರು ಬಾಯಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಆದರೆ ನೋಡೋಕ್ಕೆ ಎಷ್ಟು ಶಾಂತವಾದ ವಾತಾವರಣ ಇದೆ ಅಲ್ವಾ. ಎಷ್ಟೊಂದು ಸಿಗ್ನಿಫಿಕೆನ್ಸ್ನ ನಾವು ನೋಡ್ತಾ ಮೀನಿಂಗ್ ಸಿಗುತ್ತೆ ಜೀವನದಲ್ಲಿ.